ತುಷ್ಟೀಕರಣ ಮಾಡುವಂಥ ಒಂದೇನು ನಿರ್ಣಯವನ್ನು ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಏನು ಕೈಗೊಂಡಿದೆ, ಇದು ಏನು ತೋರಿಸ್ಕೊಡ್ತದೆ ಅಂದರೆ ಕೇವಲ ಮುಸ್ಲಿಮರ ಓಲೈಕೆಯಲ್ಲೇ ಈ ಒಂದು ಸರ್ಕಾರ ಹೋಗ್ತಾ ಇದೆ. 10,000 ಕೋಟಿ ಕೊಡ್ತೀನಿ, ಮುಸ್ಲಿಮರಿಗೆ ಪ್ರತ್ಯೇಕವಾಗಿ ನಾನು ಗುತ್ತಿಗೆ ಇದರಲ್ಲಿ 4% ಕೊಡ್ತೀನಿ, ಇವೆಲ್ಲ ಸಂವಿಧಾನ ವಿರೋಧಿ ಆದಂಥ ನೀತಿ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲು ಯಾರು ಹೇಳಿದ್ರು ಏನಂದ್ರೆ ಅಲ್ಪಸಂಖ್ಯಾತ ಇಲಾಖೆನೇ ಇರಬಾರ್ದು ಅಂತೇಳಿ. ಸಮಾನತೆ ಅನ್ನುವಂಥದ್ದು ಅಲ್ಪಸಂಖ್ಯಾತರ ಬೇರ್ಪಡಿಸಬಾರ್ದು, ಅಲ್ಪಸಂಖ್ಯಾತ ನಿಗಮನೂ ಮಾಡಬಾರ್ದು ಅಂತೇಳಿ ಅವಾಗ ಅಂಬೇಡ್ಕರ್ ಅವರು ಹೇಳಿದ್ರು. ಇವತ್ತೇನು ಅಂಬೇಡ್ಕರ್ ಅವ್ರ ಬಗ್ಗೆ ಸಂವಿಧಾನ ಬಗ್ಗೆ ಏನು ಮಾತಾಡ್ತಾರೆ ಕಾಂಗ್ರೆಸ್ನವರು, ಇವತ್ತು ಅಂಬೇಡ್ಕರ್ ಅವರ ಎಲ್ಲ ಅವರ ಆಶಯಗಳಿಗೆ ಅವರ ವಿಚಾರಗಳಿಗೆ ವಿರೋಧವಾಗಿ ನಡ್ಕೋತಾ ಇದ್ದಾರೆ. ಇದನ್ನು ನಾಳೆ ವಿಧಾನಸಭೆಯಲ್ಲೂ ಇದನ್ನು ನಾವು ಪ್ರಶ್ನೆ ಮಾಡ್ತೀವಿ. ಕಾನೂನಾತ್ಮಕ ಹೋರಾಟ ಮಾಡೋದ್ರ ಬಗ್ಗೆ ನಮ್ಮ ಏನು ನ್ಯಾಯವಾದಿಗಳ ಜೊತೆಗೆ ಚರ್ಚೆ ಮಾಡಿ ಮುಂದಿನ ರಾಜ್ಯಾದ್ಯಂತ ಇದರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ. ಯಾಕಂದ್ರೆ ಈ ರೀತಿ ಒಂದು ಕೋಮನ್ನ ತುಷ್ಟೀಕರಣ ಮಾಡುವಂಥದ್ದು ರಾಜ್ಯ ಸರ್ಕಾರ ನಿಲುವು ನಿಜಕ್ಕೂ ಕರ್ನಾಟಕದ ಶಾಂತಿ ಭಂಗ ಮಾಡುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ. ಇದನ್ನು ನಾವು ಭವಿಷ್ಯದಲ್ಲಿ ನ್ಯಾಯಾಂಗ ಮತ್ತು ಜನರ ಮಧ್ಯದಲ್ಲಿ ಹೋಗಿ ಇದನ್ನು ನಾವು ಪ್ರಶ್ನೆ ಮಾಡ್ತೀವಿ. ಸರ್, ಇನ್ನೊಂದು ವಿಚಾರ ಸರ್, ಈಗ ನೀವು ಸಭೆ ಮಾಡಿದ್ರಿ ಲಿಂಗಾಯತ ಸಭೆನ, ಆದ್ರೆ ವಿಜೇಂದ್ರ ಹೇಳಿದ್ದಾರೆ ಯಾರ ಸಭೆಯನ್ನ ಲಿಂಗಾಯತ ಹೆಸರು ಮಾಡ್ತಾ ಇರಲ್ಲ ಅವ್ರು ಬೀದಿಲಿ ಮಾಡ್ತಿರೋ ಬೀದಿ ಜನಕ್ಕೆ ಗೊತ್ತಾಗಲ್ಲ, ಗೊತ್ತಿಲ್ಲ ಅನ್ನೋ ಲೀಡರ್, ಅಂದ್ರೆ ಅವ್ರಂತ ದೊಡ್ಡ ಲೀಡರ್ ಅಲ್ಲ ಅನ್ನೋ ಮಾತನ್ನ ಹೇಳಿದ್ರು ಸರ್ ವಿಜೇಂದ್ರ. ನಿನ್ನೆ ಕೂತವ್ರಲ್ಲಿ ದೊಡ್ಡ ಲೀಡರ್ ಇದ್ರಿ ಏನ್ರಿ? ಆ ಸ್ವಾಮಿಗಳು ಯಾರು, ಅವ್ರು ಯಾವ ಡ್ರೆಸ್ ಹಾಕಿದ್ರು ಆ ಸ್ವಾಮಿಗಳು ಮುಖನೇ ನೋಡಿರ್ಲಿಲ್ಲ, ಎಲ್ಲ ರೆಡಿಮೇಡ್ ಹಾಕೊಂಡು ಬಂದು ಕೂತಿದ್ರೆ. ಅಲ್ಲಿ ಯಾರೋ ಒಬ್ರು ಪ್ರತಿಷ್ಠಿತ ಸ್ವಾಮಿಗಳು ಇರಲಿಲ್ಲ, ಪ್ರತಿಷ್ಠಿತ ವ್ಯಕ್ತಿಗಳಿರಲಿಲ್ಲ. ಅದು ವಿಜೇಂದ್ರನಿಗೆ ಹಂಗೆ ಮಾಡಿದ್ದು, ಏನು ಬೇರೆ ಇದೆ ಜಗತ್ತಿಗೆ ಗುರುತಿಲ್ಲ. ವಿಜೇಂದ್ರಗೆ ಹಂಗೇನೆ ನಿನ್ನೆ ಲಿಂಗಾಯತರ ಸಭೆ ಮಾಡ್ಯಾರ. ನಮ್ಮ ಯಡಿಯೂರಪ್ಪನವರು ಲಿಂಗಾಯತರ ಅಂತ ಎಂತೂ ಹೇಳ್ಕೊಂಡಿಲ್ಲ. ಹಂಗಾದ್ರೆ ವೀರಶೈವ ಲಿಂಗಾಯತರ ಸಭೆ ಯಾಕೆ ಮಾಡ್ತಾ ಇದ್ರಿ? ರಾತ್ರಿ ಯಾಕೆ ಶಾಮನೂರು ಶಿವಶಂಕರಪ್ಪನವ್ರ ಮನೆಗೆ ಹೋಗಿದ್ರಿ? ಶಾಮನೂರು ಶಿವಶಂಕರಪ್ಪ ಅವ್ರನ್ನ ಬೆಂಬಲ ಯಾಕೆ ಹೇಳಿದ್ರು ವೀರಶೈವ ಮಹಾಸಭಾದು? ಅಂದ್ರೆ ನೀವು ಇಬ್ರು ಕೂಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಒಂದು ರೀತಿ ವೀರಶೈವ ಲಿಂಗಾಯತರ ಒಂದು ಕಾರ್ಡನ್ನು ಉಪಯೋಗ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರಿ. ನಿಮ್ಮನ್ನಂತೂ ಎಂದ ಮ್ಯಾಗ ವೀರಶೈವ ಲಿಂಗಾಯತರು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ವೀರಶೈವ ಲಿಂಗಾಯತರು ಸಿಗುವಂತ ಮೀಸಲಾತಿಯನ್ನು ಈ ರಾಜ್ಯದಲ್ಲಿ ಯಾರಾದ್ರೂ ತಪ್ಪಿಸಿದ್ರೆ ಅದು ಯಡಿಯೂರಪ್ಪ, ವಿಜೇಂದ್ರ.